ಆಗಬೇಕಾಗಿತ್ತಂದ್ರೆ ಜನ್ಮ ಜನ್ಮದ ಪುಣ್ಯ ಬೇಕು, ಜನ್ಮ ಜನ್ಮದ ಸುಕೃತ ಬೇಕು. ಪುಣ್ಯ ಕರ್ಮದಿಂದ ನಾವು ಮಾಡ್ತಕ್ಕಂಥ ಕ್ಷೇತ್ರವಾಗಲಿ ಇರುವಂಥ ಸ್ಥಳವಾಗಲಿ ಪುಣ್ಯವಾಗ್ತದೆ. ಹಾಗೆ ಇವತ್ತು ಸೊಲ್ಲಾಪುರವನ್ನು ಪುಣ್ಯಕ್ಷೇತ್ರವನ್ನಾಗಿ ಮಾಡಿದಂಥ ಯಾರು ಅಂತ ಕೇಳಿದರೆ ಶಿವಯೋಗಿ ಸಿದ್ದರಾಮೇಶ್ವರರು. ಹಾಗೆ ತೋಗುಣಿಸಿ ಕೂಡ ಪುಣ್ಯಕ್ಷೇತ್ರವನ್ನಾಗಿ ಯಾರು ಮಾಡಿದ್ದಾರೆ ಅಂತ ಕೇಳಿದರೆ ಕಾಶಿಯ ಜಗದ್ಗುರು ಚಂದ್ರಶೇಖರ ಭಗವತ್ಪಾದಗಳು ಪೂಜ್ಯ ಜಗದ್ಗುರುವರೆಯರು. ಅದರಿಂದ ಇವತ್ತೆಲ್ಲರೂ ಕೂಡ ಏನಾಗ್ತಂತ ಕೇಳಿದರೆ ತೋಗುಣಿಸಿ ಅಂದರೆ ಗುರುಗಳವರ ಜಗದ್ಗುರುಗಳವರ ಜನ್ಮಸ್ಥಳ ಅನ್ನುವಂಥದ್ದೈತೆ. ಅಂಥ ಜನ್ಮಸ್ಥಳದಲ್ಲಿ ನಾನು ಕೂಡ ಸುಮಾರು ವರ್ಷದಿಂದ ಗೊತ್ತನು, ಭಾಳ ವರ್ಷ ಅಂತ ಸುಮಾರು ಅಂದ್ರೆ ಕೆಟ್ಟ ತಿಳ್ಕೊಬೇಡ್ರಿ. ಸುಮಾರು ವರ್ಷಗಳಿಂದ ಗುರುಗಳವರ ಆಶೀರ್ವಾದದಿಂದ ಈ ಭಾಗಕ್ಕೆ ಪರಿಚಯ ಆಗಬೇಕು ಅಂತ ನಾ ಪರಿಚಯ ಇದ್ದ ನಿಮಗಿಲ್ಲ ಇರಲಿಲ್ಲ. ಗುರುಗಳವರಿಂದ ಪರಿಚಯ ಅದ, ನೆಲಕಂಠಪ್ಪಗಳವರ ಕಡೆಯಿಂದ, ಅಜ್ಜವ್ರ ಕಡೆಯಿಂದ. ಹೀಗೆ ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ನಾವು ಬಂದು ಪುರಾಣವನ್ನು ಪ್ರವಚನವನ್ನು ಮಾಡಬೇಕಾದ್ರೂ ಕೂಡ ನಾನು ಪುಣ್ಯ ಮಾಡಿದೆ ಅನ್ನೋಗೋಸ್ಕರ ಇಲ್ಲಿ ಬಂದಿದ್ದೇನೆ. ಹೌದಲ್ಲ? ಅದಕ್ಕೆ ಮರ್ತ್ಯಲೋಕ ಎಂಬುದು ಕರ್ತಾರನ ಕಮ್ಮಟವಯ್ಯ. ಚಂದ್ರ ಹೇಳಿದ್ರು, ಮರ್ತ್ಯಲೋಕ ಎಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು. ಇದೆಲ್ಲರ ಕರ್ತಾರನ ಕಮ್ಮಟ. ಈ ಪುಣ್ಯಕ್ಷೇತ್ರದಲ್ಲಿ ನಾವೆಲ್ಲ ಪುಣ್ಯವನ್ನು ಮಾಡಿದ್ರ ಮೂಲಕ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೇವೆ. ಅಂಥ ಕ್ಷೇತ್ರದಲ್ಲಿ ನಾವೆಲ್ಲ ವಿಶ್ವಾರಾಧ್ಯರ ಜಯಂತಿ ರಥೋತ್ಸವವನ್ನು ಇಟ್ಟು ಬೇರೆ ಪುರಾಣ ಜಯಂತಿ ಅದೇ ಹೇಳಿ ಬಾಯಿಗೆ ಅದೇ ಬರಗತ್ತೈತಿ. ರಥೋತ್ಸವವನ್ನು ಜಾತ್ರೆಯನ್ನು 23ನೇ ಜಾತ್ರೆಯನ್ನು ನಾವು ಮಾಡಬೇಕಾದ್ರೆ ನಾವೆಲ್ಲ ಪುಣ್ಯಾತ್ಮರಿದ್ದೇವೆ. ಹಾಗಿಲ್ಲಿ ಅವನ ಆಶೀರ್ವಾದವನ್ನು ಪಡಿಬೇಕು. ಜಗದ್ಗುರು ವಿಶ್ವಾರಾಧ್ಯರ ಆಶೀರ್ವಾದವನ್ನು ಪಡಿಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದ್ರೆ ಅವನ ಸ್ಥಳದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರಬೇಕು ಅಲ್ಲ. ಅವನ ಸ್ಥಳದಲ್ಲಿ, ಅವನ ಮಠದಲ್ಲಿ, ಅವನ ಸಾನ್ನಿಧ್ಯದಲ್ಲಿ ಕೂತ್ಕೊಂಡು ಏನು ಮಾಡಬೇಕು? ಮಾತಾಡಬೇಕು. ಜಗತ್ತಿನಲ್ಲಿ 3 ರೀತಿಯ ಜನರು ಇರ್ತಾರಂತೆ. 3 ರೀತಿಯ ಜನರು ಯಾರು ಅಂತ ಕೇಳಿದ್ರೆ ನಿಮ್ಮ ಕತೆ ಗೊತ್ತದ, ಕೇಳಿರಿ. ನಾವು ಒಂದಿಟ್ಟು ನೆನಪಿಸ್ತೀನಿ ಅಷ್ಟೇ ನಿಮಗೆಲ್ಲ ಕತೆಗಳು. ಯಾಕಂದ್ರೆ ಸುಮಾರು 23 ವರ್ಷಗಳಿಂದ ಕೆರೂರು ಸ್ವಾಮಿಗಳು ಹೇಳಿದ್ರು, ಅವರು ಭಾಳಷ್ಟು ದಿವಸ ಹೇಳಿದರು. ಅದಾದಮೇಲೆ ಅನೇಕ ಬೇರೆ ಬೇರೆ ಪೂಜ್ಯರು ಕೂಡ ಬಂದಿದ್ದರು. ಅದಾದಮೇಲೆ ನಾವು ಬಂದಿದ್ವಿ ಸೇವೆ ಮಾಡುವ ಭಾಗ್ಯವನ್ನು. 3 ರೀತಿಯ ಜನರು, ಅನುಭಾವಿಗಳ 3 ರೀತಿಯ ಜನರನ್ನು ವಿಭಾಗ ಮಾಡ್ತಾರೆ. ಒಂದಿಷ್ಟು ಜನರ ಗುಂಪನ್ನು ನೋಡಿದರೆ ಧರ್ಮದ ಗುಂಪಿಗೆ ಸೇರಿಸ್ತಾರೆ, ಒಂದಿಷ್ಟು ಜನರನ್ನು ಸ್ವಾರ್ಥದ ಗುಂಪಿಗೆ ಸೇರಿಸ್ತಾರೆ, ಒಂದಿಷ್ಟು ಜನರನ್ನು ನಿಸ್ವಾರ್ಥ ಗುಂಪಿಗೆ ಸೇರಿಸ್ತಾರೆ. ಅರ್ಥ ಆಗ್ಲತ್ತದೆ ನಿಮಗೆಲ್ಲ. ನನ್ಕಂಡು ನೋಡ್ಬೇಕು ನೀವೆಲ್ಲರೂ. ಏನದಂದ್ರೆ ಅನುಭಾವಿಗಳು ಜನರನ್ನು ವಿಭಾಗ ಮಾಡ್ತಾರೆ. ಒಂದಿಷ್ಟು ಜನರು ಧರ್ಮ, ಒಂದಿಷ್ಟು ಜನರು ಏನಾಗ್ತದೆ ಸ್ವಾರ್ಥದ ಗುಂಪಿಗೆ, ಒಂದಿಷ್ಟು ಜನರು ನಿಸ್ವಾರ್ಥ ಗುಂಪಿಗೆ. 3 ರೀತಿಯ ಜನರ ಗುಂಪು ಕಾಣ್ತದೆ ಜಗತ್ತಿನಲ್ಲಿ. ಈ 3 ಗುಂಪಿನಲ್ಲಿರ್ತಕ್ಕಂಥ ಜನರನ್ನು 3 ರೂಪದಲ್ಲಿ 3 ಗುಂಪಿದೆಯಲ್ಲ, ಆ ಗುಂಪಿನಲ್ಲಿರ್ತಕ್ಕಂಥ ಒಬ್ಬೊಬ್ಬ ಹುಡುಗ, ಒಬ್ಬೊಬ್ಬ ಯುವಕ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಒಂದು ಊರಿಗೆ ಬರ್ತಾರೆ. ಕೇಳಗತ್ರಿ ಎಲ್ಲರೂ? ಒಂದು ಊರಿಗೆ ಬರ್ತಾರೆ. ಒಂದು ಊರಿಗೆ ಅಂತಂದ್ರೆ ಹೆಣ್ಣು ನೋಡೋಕೆ ಬರ್ತಾರೆ. ಮದುವೆ ಆಗ್ಬೇಕಂತ ಹೆಣ್ಣು ನೋಡೋಕೆ ಬರ್ತಾರೆ. ಆ ಊರಿಗೆ ಬಂದರು 3 ಜನ. ಧರ್ಮದ ಗುಂಪಿಗೆ ಸೇರಿದ ಒಬ್ಬ ಹುಡುಗ, ಸ್ವಾರ್ಥದ ಗುಂಪಿಗೆ ಸೇರಿದ ಒಬ್ಬ ಹುಡುಗ, ನಿಸ್ವಾರ್ಥ ಗುಂಪಿಗೆ ಸೇರಿದ ಒಬ್ಬ ಹುಡುಗ. 3 ಜನರು ಸೇರಿ 3 ಜನ ಏನು ಮಾಡ್ತಾರೆ? ಒಂದೇ ಊರಿಗೆ ಬರ್ತಾರೆ, ಒಂದೇ ಮನೆಗೆ ಬರ್ತಾರೆ, ಒಂದೇ ಹುಡುಗಿ ನೋಡಕ್ಕೆ ಬರ್ತಾರೆ. ಆಶ್ಚರ್ಯ ಆಯ್ತು ನಿಮಗೆಲ್ಲ. ಒಂದೇ ಊರಿಗೆ, ಅದೇ ಊರಿಗೆ ತೋಗುಣಿಸಿಗೆ ಬರ್ತಾರೆ, ಅಂಥವರೇ ಅದೇ ಮನೆಗೆ ಬರ್ತಾರೆ, ಒಂದೇ ಹುಡುಗಿನ ನೋಡಕ್ಕೆ ಬಂದಿರ್ತಾರೆ. 3 ಜನರಿಗೆ ಆ ಹುಡುಗಿ ಇಷ್ಟ ಆಗ್ತದಿಲ್ಲ? ಹುಡುಗಿ ಇಷ್ಟ ಆಗ್ತದೆ. ಆಕೆ ಪಾಪ ತಿಳಿದಂಥ ಹೆಣ್ಮಗಳು, ಹುಡುಗಿ ಒಳ್ಳೆ ವಿದ್ಯಾವಂತೆ, ಸಂಸ್ಕಾರವಂತೆ, ಗುಣವಂತೆ. ಆಕೆ ಏನು ಮಾಡ್ತಾಳೆ ಅಂತ ಕೇಳಿದ್ರೆ, ನೀವು 3 ಜನ ನಂಗೆ ನೋಡಕ್ಕೆ ಬಂದಿರಿ,
ನಮ್ಮ ಪದ್ಧತಿ ಅಂದರೆ ಒಬ್ಬಳಿಗೆ ಆಗುವಂಥದ್ದು. ಎಷ್ಟು ಜನಕ್ಕೆ ಆಗ್ತಾರೆ? ಒಬ್ಬರು ಎಷ್ಟು ಮದುವೆ ಎಷ್ಟಾದ್ರೆ ಒಬ್ಬರು 3 ಜನರಿಗೆ ಆಗ್ತಾರನ? ದ್ರೌಪದಿ ಆಗ್ಲಿಕ್ಕೆ ಆಗ್ತದನ್ನೆಲ್ಲರೂ. ಹಾಗೆ ಅವಳು ಹೇಳ್ತಾಳೆ, ನಾವು ನಮ್ಮ ಸಂಪ್ರದಾಯ ಪರಂಪರೆ, ಭಾರತೀಯ ಪರಂಪರೆ ಕೇಳಿದರೆ ಏಕಪತ್ನಿ ವ್ರತ, ಏಕಪತಿ ವ್ರತ ಇದೆ. ಒಬ್ಬನಿಗೆ ಮದುವೆ ಆಗುವಂಥದ್ದು. ನೀವು 3 ಜನರು ಬಂದಿರಲ್ಲ, ನೀವು ಏನು ಮಾಡಿದ್ರೆ 3 ತಿಂಗಳು ಬಿಟ್ಟು ಬರ್ರಿ ಅಂತ ಹೇಳ್ತಾಳೆ. ಎಷ್ಟು ತಿಂಗಳು? 3 ತಿಂಗಳು ಬಿಟ್ಟು ಬರ್ರಿ. ಆಗ ಯುವಕರು ಇಷ್ಟ ಆಗಿತ್ತಲ್ಲ, ಹುಡುಗಿ ಭಾಳ ಚಂದ ಇದ್ದಳು, ನೋಡಬೇಕು, ಮಾಡ್ಕೋಬೇಕು, ಆಕೆ ಜೊತೆಗೆ ಸಂಸಾರ ಮಾಡಿ ಮಕ್ಕಳನ್ನು ಹಡೆದು ನಾವು ಜನ್ಮ ಸಾರ್ಥಕ ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರದಲ್ಲಿ ಆ 3 ಜನರು 3 ತಿಂಗಳು ಬಿಟ್ಟು ಬರ್ತಾರೆ. ಅಷ್ಟರಲ್ಲಿ ಆಕೆ ಸತ್ತಿರ್ತಾಳೆ, ಪ್ರಾಣ ಬಿಟ್ಟಿರ್ತಾಳೆ. ಏನಾಗಿರ್ತೈತೆ? ಮಾಡ್ಕೋಬೇಕು, 3 ತಿಂಗಳು ಬಿಟ್ಟು ಬಾ ಅಂತ ಹೇಳಿದಾಳೆ ಆ ಹುಡುಗಿ ಅಂತ 3 ತಿಂಗಳು ಬಿಟ್ಟು ಬಂದಿರ್ತಾರೆ. ಯಾರಾದ್ರೂ ಗೊತ್ತೇನು? ಧರ್ಮದ ಗುಂಪಿಗೆ ಸೇರಿದ ಒಬ್ಬ ಹುಡುಗ, ಸ್ವಾರ್ಥ ಗುಂಪಿಗೆ ಸೇರಿದ ಒಬ್ಬ ಹುಡುಗ, ನಿಸ್ವಾರ್ಥ ಗುಂಪಿಗೆ ಸೇರಿದ ಹುಡುಗ. 3 ಜನರು ಆ ಊರಿಗೆ ಬಂದು ಆ ಹುಡುಗಿ ಮನೆಗೆ ಬಂದಿರ್ತಾರೆ. ಪಾಪ ತಂದೆ ಒಬ್ಬನೇ ಇರ್ತಾನೆ, ಮಗಳನ್ನು ಕಳ್ಕೊಂಡ ಅಳ್ಕೊಂತ ಬಿಕ್ಕಳಿಸಿ ಅಳ್ಕೊಂತ ಕೂತಿರ್ತಾನೆ. ಆ ಹುಡುಗ ಹುಡುಗಿ 3 ಜನ ಹುಡುಗರು ಕೂಡಿ ಆಕೆ ಸಂಸ್ಕಾರ ಮಾಡ್ತಾರೆ. ಸಂಸ್ಕಾರ ಮಾಡಿದವನು ಏನು ಮಾಡಿದಾಗ ಧರ್ಮದ ಗುಂಪಿಗೆ ಸೇರಿದ ಹುಡುಗ ಇರ್ತಾನಲ್ಲ, ಅವನು ಆ ಪಾಪ ಮಗಳನ್ನು ಕಳೆದುಕೊಂಡು ತಂದೆ ಪರದೇಶಿಯಾಗಿದ್ದಾನೆ, ಅವನು ದುಃಖದಲ್ಲಿದ್ದಾನೆ. ಆ ದುಃಖದಲ್ಲಿ ಭಾಗಿಯಾಗಬೇಕಂತ ತಂದೆಯ ಸೇವೆಯನ್ನು, ಹುಡುಗಿಯ ತಂದೆಯ ಸೇವೆಯನ್ನು ಮಾಡ್ತಾ ಅಲ್ಲೇ ಇರ್ತಾನೆ. ಯಾರು? ಧರ್ಮದ ಗುಂಪಿಗೆ ಸೇರಿದ ಹುಡುಗ. ಸ್ವಾರ್ಥದ ಗುಂಪಿಗೆ ಸೇರಿದ ಹುಡುಗ ಏನು ಮಾಡ್ತಾನೆ? ಆಕೆಯನ್ನು ಬದುಕಿಸಿ ಹೇಗಾದರೂ ಮಾಡಿ ಮದುವೆ ಆಗಬೇಕು ಅಂತ ಹಿಮಾಲಯ ಪರ್ವತಕ್ಕೆ ಸಂಜೀವಿನಿ ವಿದ್ಯೆ ಕಲಿಯಕ್ಕೆ ಹೋಗ್ತಾನೆ. ಕೇಳಿದ್ರೆಲ್ಲರೂ? ಸ್ವಾರ್ಥ ಗುಂಪಿಗೆ ಸೇರಿದ ಹುಡುಗ. ನೀವು ನಾಳೆಗೆ ಹೇಳ್ಬೇಕು, ಕೊನೆ ದಿವಸ ಎಲ್ಲರದ್ದು ಇರ್ತದೆ ಪ್ರವಚನ. ಅಜ್ಜವರು ನಾವೆಲ್ಲ ಕೆಳಗೆ ಕೂಡ್ತೇವೆ, ನೀವು ಮ್ಯಾಲೆ ಕೂಡಂತೀರಿ. ಅದಕ್ಕೆ ಹೀಗೆ ಚಂದ ಕೇಳೋದು ಕಲಿಬೇಕಂತ. ನಿಜಗುಂಡ್ರದ್ದು ಕೇಳಿದ್ದಾರೆ, ನೆರೆ ಕೇಳುವುದನ್ನು ಅರಿ, ಗುರು ಪೇಳದ ತೆರೆದೋಡು, ತೊರೆ ನೀರು ವಿಷಯವನ್ನು. ಚೆನ್ನಾಗಿ ಕೇಳಿದ್ರೆ ನೀವು ಮುಂದೆ ಎಕ್ಸಾಮ್ನಲ್ಲಿ, ಪರೀಕ್ಷೆಯಲ್ಲಿ 100ಕ್ಕೆ 100ರಷ್ಟು ಮಾರ್ಕ್ಸ್ ತೊಗೊಳಕ್ಕೆ ಬರ್ತೈತಿ. ಹೌದಲ್ಲ? ಕೇಳೋದು ಕಲಿಬೇಕು. ಮೊದಲ ಮಾತಾಡೋದು ಕಲಿಬಾರ್ದು, ಕೇಳೋದು ಕಲಿಬೇಕು. ಕೇಳೋದಾದ್ಮೇಲೆ ಮಾತಾಡೋದು ಕಲಿಬೇಕು. ನೀವು ಕೇಳೋಂಗಿಲ್ಲ ಏನೆಲ್ಲ, ಮೊದಲು ಮಾತಾಡೋದೇ ಶುರು ಮಾಡ್ತೀರಿ ಅಲ್ಲ? ಕೇಳೋದು ಕಲಿಬೇಕು. ಈ ಸಲ ಶಾಣೆಗಿರೋ ನೀವು ಯಾರು ಮಾತಾಡೋಂಗಿಲ್ಲ. ಆ ಮಾತಾಡೋರು ಮೊದಲು ಅಲ್ಲೇ ಹೊರಗೆ ಹಾಕ್ಬೇಕಾ? ಕರ್ಕೊಂಬರ್ಬೇಡವ್ರು ನಾಳೆಯಿಂದ. ಅದಕ್ಕೆ ಸ್ವಾರ್ಥದ ಗುಂಪಿಗೆ ಸೇರಿದ ಹುಡುಗ ಏನು ಮಾಡ್ತಾನೆ? ಹಿಮಾಲಯ ಪರ್ವತಕ್ಕೆ ಹೋಗಿ ಸಂಜೀವಿನಿ ವಿದ್ಯೆಯನ್ನು, ಯಾವ ವಿದ್ಯೆ? ಸಂಜೀವಿನಿ ವಿದ್ಯೆ ಅಂದರೆ ಸತ್ತಿರುವಂಥದ್ದು ಬದುಕಿಸುವಂಥ ವಿದ್ಯೆ. ಅದು ಕಲಿಬೇಕು. ರಾಮಾಯಣದಲ್ಲಿ ನೀವು ನೋಡ್ರಲ್ಲ, ಆಂಜನೇಯನ ಫೋಟೋ ನೋಡ್ರಲ್ಲ, ಆಂಜನೇಯ ಕೈಯಾಗ ಗುಡ್ಡ ಹಿಡ್ದನ್ ಗೊತ್ತೇನ್ರಿ? ಸಂಜೀವಿನಿ ಗುಡ್ಡ. ಅದು ಸಂಜೀವಿನಿ ಅಂದ್ರೆ ಲಕ್ಷ್ಮಣ ಸತ್ತು ಹೋಗಿದ್ದ ಯುದ್ಧ ಆಡುವಾಗ ರಾಮ ಹೇಳ್ತಾನೆ ಸಂಜೀವಿನಿ ತೊಗೊಂಬ ಅಂತೇಳಿ. ಯಾವ ಕಡ್ಡಿ ಯಾವ ಗಿಡ ಅಂತ ಗೊತ್ತಾಗ್ಲಿಲ್ಲ ಹನುಮಂತಗ, ಆ ಗುಡ್ಡನೇ ತೊಗೊಂಡು ಬಂದಂತ. ಅದು ಸಂಜೀವಿನಿ ಗುಡ್ಡ ರೀ. ಯಾವ ಗುಡ್ಡ? ಮತ್ತು ನೀವು ಗುಡ್ಡ ಎತ್ಕೊಂಬಂದಂತ ನೀವು ಗುಡ್ಡ ಎತ್ತೀರಿ, ಸಂಜೀವಿನಿ ಅದು. ಹಾಗೆ ಸಂಜೀವಿನಿ ವಿದ್ಯೆಯನ್ನು ಕಲಿಲಿಕ್ಕ ಎಲ್ಲಿ ಹೋದ? ಹಿಮಾಲಯ ಪರ್ವತಕ್ಕೆ. ಅಲ್ಲಿ ಎಲ್ಲ ಕಲ್ತ ಬಂದ. ಅವ ಬರುವಷ್ಟರಲ್ಲಿ ಇವ ಏನು ಮಾಡ್ತಾನೆ? ನಿಸ್ವಾರ್ಥ ಗುಂಪಿಗೆ ಸೇರಿದವ ಇರ್ತಾನಲ್ಲ ಒಬ್ಬ ಹುಡುಗ, ಅವನೇನು ಮಾಡಿರ್ತಾನೆ? ಸಮಾಧಿ ಮುಂದೆ ಕೂತ್ಕೊಂಡಿರ್ತಾನೆ. ಇವ ಧರ್ಮದ ಗುಂಪಿಗೆ ಸೇರಿದ ಹುಡುಗ ತಂದೆ ಸೇವೆ ಮಾಡ್ತಾನೆ. ಸ್ವಾರ್ಥದ ಸೇರಿದ ಹುಡುಗ ಏನು ಮಾಡ್ತಾನೆ? ಸ್ವಾರ್ಥ ಗುಂಪಿಗೆ ಸೇರಿದವನು ಹಿಮಾಲಯ ಪರ್ವತಕ್ಕೆ ಹೋಗಿರ್ತಾನೆ. ನಿಸ್ವಾರ್ಥ ಸೇವೆಯಿಂದ ಏನು ಮಾಡಲಿ ಸಮಾಧಿ ಮುಂದೆ ಕೂತ್ಕೊಂಡಿರ್ತಾನೆ. ಅವನು ಹಿಮಾಲಯದಿಂದ ಬಂದ, ವಿದ್ಯೆ ಕಲಿತು, ಆ ಮಂತ್ರ ಪಠಣ ಮಾಡಿ ಎಲ್ಲ ಶಕ್ತಿಯನ್ನು ಪಡ್ಕೊಂಡು ಬಂದ. ಸಮಾಧಿ ಮಾಡಿರ್ತಾರಲ್ಲ, ಮಣ್ಣೆಲ್ಲ ತೆಗೆದು ಆ ಶರೀರವನ್ನು ಹೊರಗೆ ತೆಗೆದು ಅದಕ್ಕೆ ಮಂತ್ರವನ್ನು ಹೇಳಿ ನೀರನ್ನು ಅದಕ್ಕೆ ಸಿಂಪಡಿಸಿ, ನೀರನ್ನು ಮಂತ್ರಿಸ್ಬೇಕಲ್ಲ, ಅದಕ್ಕೆಲ್ಲ ವಿಭೂತಿ ಏನೇನು ಕ್ರಿಯೆ ಮಾಡೋಕ್ಕೆ ಮಾಡಿದ ಮೇಲೆ ಆ ಮಗು, ಆ ಹೆಣ್ಣು ಮಗಳು ಹುಡುಗಿ ಮತ್ತೆ ನಿದ್ರೆಯಿಂದ ಎದ್ದ ಹಾಗೆ ಎದ್ದು ಕೂಡ್ತಾಳಂತೆ. ಇದು ಸಂಜೀವಿನಿ ಬದುಕಿಸುವಂಥದ್ದು. ಹಾಗೆ ಜೀವಂತವಾದ ಮತ್ತೆ ಜೀವಂತವಾದಳು. ಮುಂದೆ 3 ಜನ ಹುಡುಗರು ಅದಾರ. ಗೊತ್ತಲ್ಲತ್ತ ನೀವು ಕತೆ? ಈಗ ಸಮಸ್ಯೆ ಶುರು. ನೀವು ಸಮಸ್ಯೆ ಬಿಡಿಸ್ಬೇಕೀಗ.
ಈಗ ಧರ್ಮದ ಗುಂಪಿಗೆ ಸೇರಿದವನು ಅದಾನ, ಸ್ವಾರ್ಥದ ಗುಂಪಿಗೆ ಸೇರಿದವ ಅದಾನ, ನಿಸ್ವಾರ್ಥ ಗುಂಪಿಗೆ ಸೇರಿದವ ಅದಾನ. ಈ ಹುಡುಗಿ ಈಗ 3 ತಿಂಗಳು ಬಿಟ್ಟು ಬರಕ್ಕೆ ಹೇಳಿದಳು, ಅಷ್ಟರಲ್ಲೇ ಪ್ರಾಣ ಬಿಟ್ಟಳು. ಇವ ಬಂದು ಅದಕ್ಕೆ ಮತ್ತೆ ಜೀವಂತ ಮಾಡ್ದ. ಈಗ ಯಾರಿಗೆ ಮದುವೆ ಆಗಬೇಕು? ಯಾರಿಗೆ ಮದುವೆ ಆಗಬೇಕು ಮಕ್ಕಳೇ? ಜೀವಂತ ಮಾಡ್ದವನಿಗ ಕೇಳಿರ್ಲ ಕತೆ ಹಿಂದೆ ಹೇಳಿದ್ದು ಒಂದು ಸಲ. ಮತ್ತು ನೀವು ಮುಂಜಾನೆ ಊಟ ಏನು ಮಾಡ್ರಿ ಗೊತ್ತದನು? ಅದ್ರ ಗೊತ್ತೈತೆ? ನಿನ್ನ ಅಂತೀವಿ ಮುಂಜಾನೆ ಬೆಳಗ್ಗೆ ಊಟ ಮಾಡಿದ್ದೆ ಗೊತ್ತಿಲ್ರಿ ಅಪ್ಪ. ಹೋದ್ರು ಸಹ ಯಾವುದೋ ಹೇಳಿದ್ ನಾವು ಹೆಂಗೆ ಗೊತ್ತಿರ್ತೈತೆ ಅಂತಾರಲ್ಲ, ಕೇಳಬೇಕು. ಈಗ ಧರ್ಮದ ಗುಂಪಿಗೆ ಸೇರಿದವನಿಗೆ ಮದುವೆ ಆಗಬೇಕಂದ್ರೆ ತಂದೆ ಪರದೇಶಿ ಆಗಿದ್ದಾನಂತ ಮಗಳ ಸ್ಥಾನದಲ್ಲಿ ನೀನು ನಿಂತ್ಕೊಂಡು ತಂದೆ ಸೇವೆ ಮಾಡಿದ್ದೆ ಅಂದ್ರೆ ಏನಾಗ್ತಿ ಅಂತಂದ್ರೆ ನೀನು ಅಣ್ಣ ತಮ್ಮಂದಿರ ಸಂಬಂಧವಾಗ್ತೀಯ. ನನ್ನ ಸ್ಥಾನದಲ್ಲಿ ನೀನು ನಿಂತ್ಕೊಂಡೆ ಅಂದರೆ ನಿನಗೆ ಮದುವೆ ಆಗಕ್ಕಾಗಲ್ಲ, ನೀನು ಅಣ್ಣ ತಮ್ಮಂದಿರ ಸಂಬಂಧ ಆಗ್ತದ, ಆ ಭಾವನೆ ಬರ್ತತಿ. ಸ್ವಾರ್ಥದ ಗುಂಪಿಗೆ ಸೇರಿದವನಿಗೆ ಆಗಬೇಕು ಅಂತಂದ್ರೆ ಅವನು ನಾನು ಸತ್ತಿದ್ದೆ, ನನಗೆ ಜೀವವನ್ನು ತುಂಬುದಾತಂದ್ರೆ ತಂದೆಯ ಸ್ವರೂಪ ಆಗ್ತಾನೆ. ಮರು ಜೀವವನ್ನು ಕೊಟ್ಟವನು, ಮತ್ತೆ ನನಗೆ ಹುಟ್ಟಿಸಿದವನು. ಅದಕ್ಕೆ ನಾವು ಏನಂತ ದ್ವಿಜ ಅಂತ ಕರೆದ್ರು. ಒಂದು ಸಲ ತಂದೆ ತಾಯಿಯಿಂದ ಜನಿಸಿರ್ತೇವೆ, ಇನ್ನೊಂದು ಸಲ ಗುರುವಿನ ಹಸ್ತದಿಂದ ಬದುಕ್ತೇವೆ. ನಾವೆಲ್ಲ ಜನಿಸ್ತೇವೆ. 2ನೇ ಜನ್ಮ ಅಂದ್ರೆ ಗುರುವಿನ ಮಕ್ಕಳಾಗಬೇಕು ನಾವೆಲ್ಲ. 1ನೇ ಜನ್ಮ ತಂದೆ ತಾಯಿ ಮಕ್ಕಳಾದರೆ 2ನೇ ಜನ್ಮ ಗುರುವಿನ ಮಕ್ಕಳಾಗಬೇಕು. ಹಾಗಿಲ್ಲಿ ಅವ ಸತ್ತಿರುವನ್ನು ಬದುಕಿಸದಲ್ಲ ಅಂತ ತಿಳ್ಕೊಂಡು ಅವನು ಜೀವ ಕೊಟ್ಟದಕ್ಕಾಗಿ ಅವನು 2ನೇ ತಂದೆ ಆಗ್ತಾನೆ, ಅವನು ತಂದೆಯ ಸ್ವರೂಪ ಆಗ್ತಾನೆ. ಅವನಿಗೆ ಮದುವೆ ಆಗಕ್ಕಾಗಲ್ಲ. ಜೊತೆಗೆ ನಿಸ್ವಾರ್ಥದಿಂದ ಏನು ನನ್ನ ಮುಂದೆ ಸಮಾಧಿ ಮುಂದೆ ಕೂತ್ಕೊಂಡಿದ್ದಾನಲ್ಲ ಅವನಿಗೆ ಮಾತ್ರ ಮದುವೆ ಆಗಲಿಕ್ಕೆ ಕೈ ಹಿಡಲಿಕ್ಕೆ ಯೋಗ್ಯ ಇದ್ದಾನಂತ ತಿಳ್ಕೊಂಡು ಆಕೆ ಆ ಹುಡುಗಿ ಆ ನಿಸ್ವಾರ್ಥ ಗುಂಪಿಗೆ ಸೇರಿದವನಿಗೆ ಕೈ ಹಿಡಿತಾಳೆ, ಮದುವೆ ಆಗ್ತಾಳೆ ಅಂತ ನೋಡ್ತೇವೆ. ಈಗ ಕತೆ ಆಯ್ತು. ಈಗ ವಿಶ್ವಾರಾಧ್ಯರಾಗಲಿ, ಜಗದ್ಗುರು ಚಂದ್ರಶೇಖರ ಭಗವತ್ಪಾದಗಳಾಗಲಿ, ನೀಲಕಂಠಪ್ಪಗಳವರಾಗಲಿ ಆಶೀರ್ವಾದವನ್ನು ಯಾರಿಗೆ ಮಾಡ್ತಾರೆ? ಧರ್ಮದ ಗುಂಪಿಗೆ ಸೇರಿದವ್ರಿಗೆ ಮಾಡ್ತಾರೋ, ಸ್ವಾರ್ಥದ ಗುಂಪಿಗೆ ಸೇರಿದವ್ರಿಗೆ ಮಾಡ್ತಾರೋ, ಏನೋ ನಿಸ್ವಾರ್ಥ ಗುಂಪಿಗೆ ಸೇರಿದವ್ರಿಗೆ ಮಾಡ್ತಾರೋ? ಯಾರು ಮಾಡ್ತಾರೆ? ಧರ್ಮದ ಗುಂಪಿಗೆ. ಆಕೆ ಕೈ ಯಾರಿಗೆ ಹಿಡಿದಳು ಹೆಣ್ಮಗಳು ಕೊನೆಗೆ? ಕತಿ ಅದಕ್ಕೆ ಹೇಳಿದ್ದೀನಿ ನಿಮಗೆ. ನಿಸ್ವಾರ್ಥ ಗುಂಪಿಗೆ ಸೇರಿದವನಿಗೆ ಹ್ಯಾಂಗ ಹೆಣ್ಣು ಮಗಳು ಕೈ ಹಿಡಿದ್ರೆ ಮದುವೆ ಆದಳು, ಹಾಗೆ ನಾವು ನಮ್ಮ ಊರಲ್ಲಿ ನಮ್ಮ ದೇಶದಲ್ಲಿ ನಮ್ಮಲ್ಲಿ ಹೆಂಗದತ್ತಂದ್ರೆ ಧರ್ಮದ ಗುಂಪಿಗೆ ಸೇರಿದವರಿಗೂ ಆಗಲ್ಲ, ಕೈ ಹಿಡಿಯಂಗಿಲ್ಲ. ಸ್ವಾರ್ಥದ ಗುಂಪಿಗೆ ಸೇರಿದವ್ರಿಗೂ ಕೈ ಹಿಡಿಯಂಗಿಲ್ಲ. ನಿಸ್ವಾರ್ಥ ಗುಂಪಿಗೆ ಸೇರಿದವರು ಯಾರದಾರಲ್ಲ ಅವರಿಗೆ ಮಾತ್ರ ವಿಶ್ವಾರಾಧ್ಯರು ಒಲಿತಾರೆ ನಾವು ಅಂತ ನೋಡಬೇಕು. ಇವತ್ತು ಜಗದ್ಗುರುಗಳು ಒಲಿಬೇಕಾಗಿತ್ತು ಅಂದರೆ ನಿಸ್ವಾರ್ಥದಿಂದ ಸೇವೆ ಮಾಡಬೇಕು. ಇವತ್ತು ಇಷ್ಟು ವರ್ಷ 23 ವರ್ಷಗಳಿಂದ ನಿರಂತರವಾಗಿ ಜಾತ್ರೆ ರಥೋತ್ಸವವನ್ನು ನೀವೆಲ್ಲರೂ ಕೂಡ ಅತ್ಯಂತ ನೋಡ್ಬೇಕು. ರಥೋತ್ಸವ ಮಾಡುವ ವಿಜೃಂಭಣೆ ನೋಡಬೇಕು. ಏನು ಅರ್ಭಟ ಇರ್ತೈತಿ, ಏನು ವೈಭವ. ಆ ವೈಭವ ನೋಡಿದ್ರೆ ಆನಂದವೇ ಆನಂದ. ಅಂಥ ರಥೋತ್ಸವವನ್ನು ಮಾಡ್ತಾ ಬಂದಿರಲ್ಲ 23ನೇದು. ಅದಕ್ಕೆ ವಿಶ್ವಾರಾಧ್ಯರ ಆಶೀರ್ವಾದ ತಮಗೆಲ್ಲರಿಗೂ ಐತೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನೋಡ್ತೇವೆ. ಪ್ರತಿನಿತ್ಯ ದಾಸೋಹ, ಪ್ರತಿನಿತ್ಯ ಅನುಭವ. ಯಾಕಂದ್ರೆ ಇವತ್ತು ನೋಡ್ರಿ, ವಿಚಾರ ಮಾಡಿರಿ, ಬರೇ ಗುರುಗಳು ಒಂದಿಟ್ಟು ಜಾತ್ರೆ 1 ದಿವಸದಿಂದ 2 ದಿವಸದಿಂದ ಜಾತ್ರೆ ನಾಟಕ ರಥೋತ್ಸವ ಮಾಡಿ ಬಿಡ್ಬೋದಿತ್ತು. ಏಯ್ ರಾಜ್ಕುಮಾರ್, ನಾನು ಮಾತಾಡೋದ್ಮೇಲೆ ಮಾತಾಡುವಂತಪ್ಪ. ಜಾತ್ರೆ ಅಥವಾ ರಥೋತ್ಸವ ಮಾಡಿ ಬಿಡಬೇಕಾಗಿತ್ತು. ಆ ಜಾತ್ರೆಯ ಜೊತೆಗೆ ಜೀವನದ ಯಾತ್ರೆ ಖಾತ್ರಿ ಆಗಬೇಕಲ್ಲ. ಇವತ್ತು ನೋಡಿ, ಗಾಡಿ ಅದಲ್ಲ, ನಿಮ್ಮಲ್ಲಿ ಗಾಡಿ ಅದಾವ, ಬೈಕ್ ಕಾರ್ ಅದಾವ. ನೀವು ಗುಡ್. ನೀವು ಗಾಡಿ ಕಾರ ಬೈಕ್ ಇದ್ರೆ ನೀವು ಏನು ಮಾಡ್ತೀರಿ? ನಾಳಕ್ಕೆ ನೀರು ಬಂದಾಗ ನೀರಿಂದ ತೊಳಿತೀರಿ ಎಲ್ಲರೂ. ಗಾಡಿ ತೊಳಿತೀರಿ, ಕಾರ್ ಆಗಲಿ ಬೈಕ್ ಆಗಲಿ ಸೈಕಲ್ ಆಗಲಿ ಏನೋ ಒಟ್ಟು ತೊಳಿತೀರಿ. ಅದು ಎಲ್ಲಿ ತೊಳಿತೀರಿ ಅಂದ್ರೆ ಹೊರಗಿಂದ ತೊಳಿತೀರಿ ಅಷ್ಟೇ, ಹೊರಗಿಂದಷ್ಟೇ ತೊಳಿತೀರಿ. ಒಳಗಿಂದ ತೊಳಿಬೇಕಾದ್ರೆ ಏನು ಮಾಡ್ತೀರಿ? ಗ್ಯಾರೇಜಿಗೆ ಕೊಡ್ತೀರಿ, ಶೋರೂಮ್ ಕೊಡ್ತೀರಲ್ಲ, ಸರ್ವಿಸ್ ರೂಮಿಗೆ ಕೊಟ್ಟಾಗ
ಅಲ್ಲಿ ಹೊರಗಿಂದ ಸ್ವಚ್ಛ ಆಗ್ತದ, ಒಳಗಿಂದ ಸ್ವಚ್ಛ ಆಗ್ತದ. ಆಗ್ತದ ಗೊತ್ತ, ಅರ್ಥ ಆಗತ್ತ ನಿಮ್ಗೆಲ್ಲರಿಗೂ. ಹಂಗ ನಾವು ಶರೀರ ಈ ಗಾಡಿ ಅದಲ್ಲ, ನಾವು ತೊಳೆದ್ರೆ ಏನಾಗ್ತತಿ, ಹೊರಗಿನಷ್ಟೇ ತೊಳಿತೇವೆ. ಸರ್ವಿಸ್ ರೂಮಿಗೆ ಕೊಟ್ರೆ ಅಥವಾ ಶೋರೂಮ್ ಕೊಟ್ಟರೆ ಏನು ಮಾಡ್ತಾರೆ, ಒಳಗಿಂದ ಹೊರಗಿಂದ ಎರಡೂ ತೊಳಿತಾರೆ. ಆ ಗಾಡಿ ಹೆಂಗದೋ ಈ ಬಾಡಿನೂ ಅಟ್ಟೆ. ಬರೇ ಜಾತ್ರೆ ಮಾಡಿಬಿಟ್ರೆ ಏನಾಗ್ತತಿ, ಹೊರಗಿನಟ್ಟೆ ತೊಳೆದಂಗೆ ಆಗ್ತದ. ಜಾತ್ರೆಯ ಜೊತೆಗೆ ಒಂದಿಷ್ಟು ಜ್ಞಾನ ದಾಸೋಹ, ಅನ್ನ ದಾಸೋಹ ಇಟ್ಬಿಟ್ರೆ ಈ ಸರ್ವಿಸ್ ರೂಮ್ ಇದು ರೀ, ಶೋರೂಮ್ ಇದು. ನಮ್ಮ ಶರೀರ ಹೆಂಗೆ ಗಾಡಿಯನ್ನು ಶೋರೂಮ್ ಬಿಡ್ತೇವೆ ಸ್ವಚ್ಛ ಆಗಲಿ ಅಂತೇಳಿ, ಅದನ್ನು ಭಾಳ ವರ್ಷ ಬದುಕ್ತೈತಿ. ಮತ್ತು ಸರ್ವಿಸ್ ಮಾಡಿದ್ರೆ ಗಾಡಿ ಏನು ಭಾಳ ದಿವಸ ಬಾಳಿಕೆ ಬರ್ತೈತಿ. ಹಾಗೆ ಈ ಶರೀರವನ್ನು ಭಾಳ ದಿವಸ ಬಾಳಿಕೆ ಬರಬೇಕಾಗಿತ್ತಂದ್ರೆ ವರ್ಷ 100 ವರ್ಷ ಬದುಕಬೇಕಲ್ಲ. 100 ವರ್ಷ ಬದುಕಬೇಕಾಗಿತ್ತಂದ್ರೆ ಈ ಬಾಡಿಯನ್ನು ಕೂಡ ಸರ್ವಿಸ್ ರೂಮಿಗೆ ಮಾಡಿಕೊಡ್ಬೇಕನ್ನೋಗೋಸ್ಕರ ಇದು ಸರ್ವಿಸ್ ಮಾಡಿಸ್ದಂಗೆ. ಗಾಡಿಯನ್ನು ಹೆಂಗೆ ಸರ್ವಿಸ್ ಕೊಡ್ತೇವೆ, ಇದು ಕೂಡ ಸರ್ವಿಸ್ ಮಾಡಿಸೋಗೋಸ್ಕರ ಅಜ್ಜನವರು ತಾತನವರು ಇಲ್ಲಿ ನಮಗೆ ಕರ್ಕೊಂಡು ಬಂದು ಸರ್ವಿಸ್ ಮಾಡೋಕೆ ಹಚ್ಚಾರ ನಮಗೆ ಗಾಡಿ ಬಾಡಿ. ಯಾಕಂದ್ರೆ ಅಂತರಂಗ ಬಹಿರಂಗ ಶುದ್ಧ ಆದಾಗ ಮಾತ್ರ ಭಗವಂತ ಒಲಿತಾನೆ. ಹೇಳಿಲ್ಲ ಬಸವಣ್ಣವರು, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಹಂಗ ಶುದ್ಧಿ ಆದಾಗ ಮಾತ್ರ ಭಗವಂತ ಒಲಿತಾನೆ. ಆ ಶುದ್ಧಿ ಮಾಡು 11 ದಿವಸ ಶುದ್ಧಿ ಮಾಡೋದದ. 12ನೇ ದಿವಸದಾಗ ವಿಶ್ವಾರಾಧ್ಯರ ತೇರು ಈ ಕಡೆ, ನಮ್ಮ ತೇರು ಆ ಕಡೆ. ಹಂಗ ಆ ಪ್ರಯುಕ್ತವಾಗಿ ಸೊಲ್ಲಾಪುರ ಸಿದ್ದರಾಮೇಶ್ವರ, ನೀವು ವರ್ಷ ಒಂದೊಂದು ಚರಿತ್ರೆ ಕೇಳ್ಕೊಂಬಂದಿರಿ. ಸೊಲ್ಲಾಪುರ ಸಿದ್ದರಾಮೇಶ್ವರ ಬಸವಣ್ಣನವರ ಕಾಲದಲ್ಲಿ ಇರ್ತಕ್ಕಂಥವ್ರು. ಸಿದ್ದರಾಮೇಶ್ವರ ವಚನಗಳು ಬರೆದಿದ್ದಾರೆ. ಅವರು ಶರಣರಲ್ಲಿ ಅತ್ಯಂತ ಕರ್ಮಯೋಗಿ. ಮೊದಲವರು ಕರ್ಮಯೋಗಿ, ನಂತರ ಶಿವಯೋಗಿ. ಮೊದಲೇನು ಕರ್ಮಯೋಗಿ, ನಂತರ ಶಿವಯೋಗಿ. ಎರಡವರು ಜೀವನದಲ್ಲಿ ಕರ್ಮಯೋಗಿ ಸಿದ್ಧರಾಮ, ಶಿವಯೋಗಿ ಸಿದ್ಧರಾಮ. ಅಂಥ ಸಿದ್ಧರಾಮರ ಚರಿತ್ರೆಯನ್ನು ಈ ಸಲ ರಾಘವಂಕ ಕವಿಗಳು ಬರೆದಿರುವಂಥದ್ದು. ಯಾರು ಚಾಮರಸ ಪ್ರಭುಲಿಂಗ ಲೀಲೆ ಬರೆದರೆ, ಈ ರಾಘವಂಕ ಕವಿಗಳೇನು ಮಾಡಿದ್ದಾರೆ ಅಂತಂದರೆ ಸಿದ್ದರಾಮೇಶ್ವರ ಚರಿತ್ರೆಯನ್ನು ಬರೆದಿದ್ದಾರೆ. ನೋಡ್ರಿ ಎಂಥ ಪುರಾಣದ ಕಾಣತದ ಪುಸ್ತಕ ಇದು. ಈ ಪುಸ್ತಕ 1 ತಿಂಗಳು ಬಸವ ಪುರಾಣಕ್ಕೆ ದೊಡ್ಡದೈತಿ. ಇದು 1 ವರ್ಷ ಹೇಳಿದ್ರು ಸಾಲ ಹಿಡಿದು. ಅಂಥ ಪುರಾಣವನ್ನು ನಿಮ್ಮ ಮುಂದೆ 11 ದಿವಸ ಹೇಳುವಂಥದ್ದು ಐತಿ. ಕೇಳ್ತೀರೆಲ್ಲರೂ ಲಕ್ಷ್ಯವಾಗಿ ಕೇಳಿದ್ರೆ ಮಜ್ಗಿ ರಾಮಾಯಣ ಗೊತ್ತಾ? ಹಂಗೆ 11 ದಿವಸದಲ್ಲಿ ಪೂರ್ಣವಾಗಿ ಸಿದ್ದರಾಮೇಶ್ವರ ಚರಿತ್ರೆ ಮುಗಿತೈತಿ. ಏನದಂತ ಕೇಳಿದರೆ ರಾಘವಂಕ ಕವಿಗಳು ಬರೆದಿರುವಂಥ ಚರಿತ್ರೆ. ನೆನಪಿಟ್ಕೋಬೇಕು. ಮುಂದೆ ನೀವೆಲ್ಲ ಇದು ಡಿಗ್ರಿ ಹೋಗ್ತಿರಲ್ಲ, ಇವೆಲ್ಲ ಚರಿತ್ರೆಗಳು ಬರ್ತವೆ. ಅಲ್ಲಂ ಪ್ರಭು, ಪ್ರಭುಲಿಂಗ ಲೀಲೆ, ಸಿದ್ದರಾಮೇಶ್ವರ ಚರಿತ್ರೆ, ಶರವ ಚರಿತ್ರೆ, ವೀರೇಶ ಚರಿತ್ರೆ. ಮೊಟ್ಟ ಮೊದಲು ರಾಘವಂಕರ ಗುರು ಯಾರು ಅಂತ ಕೇಳಿದರೆ ಹರಿಹರ. ಹರಿಹರ ಯಾರು? ಹರಿಹರ ಕಾವ್ಯ ರಗಳೆಗಳು ಬಹಳಷ್ಟು ಬರೆದಿದ್ದಾರೆ. ಎಲ್ಲ ಶರಣರು ರಗಳೆಗಳನ್ನು ಬರೆದಿದ್ದಾರೆ. ಹರಿಹರ ರಗಳೆ ಬರೆದು, ರಗಳೆ ಷಟ್ಪದಿ ಏನ್ರಿ, ತ್ರಿಪದಿಗಳು ಅನೇಕ ನೀವೆಲ್ಲ ಮುಂದೆ ಓದ್ತಿರಲಿ. ಡಿಗ್ರಿಗೆ ಹೋದಾಗ ಗೊತ್ತಾಗ್ತದೆ ಷಟ್ಪದಿ ಕಾವ್ಯಗಳು, ರಗಳೆ ಕಾವ್ಯಗಳು. ಆ ಷಟ್ಪದಿಗಳಲ್ಲಿ ಬೇರೆ ಬೇರೆ ಇದಾವೆ, ವಿಭಾಗಗಳಿದಾವೆ. ಅವೆಲ್ಲವನ್ನು ಮುಂದೆ ನೀವು ಹೆಂಗೆ ಶಾಲಿ ಕಾಲೇಜ್ ಹೋಗ್ತೀರಿ ಹಾಗೆಲ್ಲ ಅರಿವಾಗ್ತದೆ. ಹರಿಹರ ರಾಘವಂಕನ ಗುರು. ಹಾಗೆಲ್ಲಿ ರಾಘವಂಕ ಮೊಟ್ಟ ಮೊದಲು ಏನು ಮಾಡ್ತಾರೆ ಅಂತ ಕೇಳಿದರೆ ಸತ್ಯ ಹರಿಶ್ಚಂದ್ರ ಕಾವ್ಯವನ್ನು ಬರೀತಾರೆ. ಕೇಳ್ರಿ ಕಡೆ ಅವ್ರು ಬೇಡ, ಮಕ್ಕಳ ಕಡೆ ಏನು ಮಾಡಬೇಡ, ತಾವೇ ಮಾಡ್ತವೆ. ಚೆನ್ನಾಗಿರುವಂಥ ಚರಿತ್ರೆ ಇದು. ಜೀವನದಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಭಗವಂತನ ಕಂಡಿರುವಂಥವನು. ಚಿಕ್ಕ ವಯಸ್ಸು 7-8 ವರ್ಷದಾಗ ಭಗವಂತನನ್ನು ಮಲ್ಲಯ್ಯನನ್ನು ಕಂಡವನು. ಯಾರು? ಸಿದ್ಧರಾಮ ಶಿವಯೋಗಿ. ಸಿದ್ಧರಾಮ ಶಿವಯೋಗಿ ಚಿಕ್ಕ ವಯಸ್ಸಿನಲ್ಲಿಯೇ ಮಲ್ಲಯ್ಯನನ್ನು ಪ್ರತ್ಯಕ್ಷ ಮಾಡಿಕೊಂಡವ. ಅಂಥವನ ಚರಿತ್ರೆ ನಾವು ಕೇಳ್ತಾ ಇದ್ದೇವೆ ಈ ಸಲ. ಹಾಗಿಲ್ಲಿ ರಾಘವಂಕ ಮೊಟ್ಟ ಮೊದಲು ಬರೆದಿರುವಂಥ ಚರಿತ್ರೆ ಅಂತ ಕೇಳಿದರೆ ಸತ್ಯ ಹರಿಶ್ಚಂದ್ರ. ಸತ್ಯ ಹರಿಶ್ಚಂದ್ರ ನೋಡಿರಲ್ಲ, ಸತ್ಯದಲ್ಲಿ ಎತ್ತಿರುವಂಥ ಕೈ. ಕನಸ್ದಾಗ ಸತ್ಯ ಹೇಳಿದ್ದವನು, ನಿಜ ಜೀವನದಲ್ಲಿ ದಾನ ಮಾಡ್ದ. ಕರ್ಣ ದಾನದಲ್ಲಿ ಶೂರ. ಸತ್ಯ ಹರಿಶ್ಚಂದ್ರ ಸತ್ಯ ಹೇಳೋದ್ರಲ್ಲಿ ಶೂರ. ನೀವು ಅದರಲ್ಲಿ ಶೂರ ಇದ್ದೀರಿ, ಸುಳ್ಳು ಹೇಳೋದ್ರಲ್ಲಿ.
ಮೊಬೈಲ್ ನೋಡ್ರಿಲ್ಲ, ಮೊಬೈಲ್ದಾಗ ಮಾತಾಡ್ತಿದ್ರೆ ಅವ್ರು ಎಲ್ಲೋ ಇರ್ತಾರೆ, ಇಲ್ಲೇ ಇರ್ತಾರೆ. ನಾ ಬಾಗಲಕೋಟೆಗೆ ಇದ್ದೀನಿ ಅಂತ ಹೇಳ್ತಾರೆ, ಹೌದಲ್ಲ? ಮತ್ತು ಇಲ್ಲೇ ಇದ್ರೆ ಏನಾಗ್ತದೆ, ಸಾಲಾಗಿಲ್ಲ ಮುಟ್ಕೊಂಡ್ರು ಕೊಟ್ಟರು ಅದು ಬೇಕಲ್ಲ, ಕೇಳ್ತಾರೆ ಅಂತೇಳಿ ನಾ ಬಾಗಲಕೋಟೆಗೆ ಇದ್ದೀನಿ ಅಂತಾರೆ. ಹೀಗೆ ಸುಳ್ಳು ಹೇಳುವುದಲ್ಲ, ಕಥೆಗಳನ್ನು ಯಾಕೆ ಕೇಳಬೇಕಂದ್ರೆ ನಾವು ಒಂದಿಟ್ಟು ಆಚಾರ, ಧರ್ಮ ಮಾರ್ಗ, ಸಂಸ್ಕೃತಿ, ಸಂಪ್ರದಾಯವನ್ನು ಅಳವಡಿಸಿಕೊಳ್ಳೋಗೋಸ್ಕರ ಎಲ್ಲ ಪುರಾಣ ಪುಣ್ಯ ಕಥೆಗಳನ್ನು ಕೇಳಬೇಕು, ಜಾಣರಾಗಬೇಕು, ಅಧ್ಯಾತ್ಮ ದಾರಿಯಲ್ಲಿ ನಡಿಬೇಕು ಅನ್ನುವಗೋಸ್ಕರ ಇವತ್ತು ನಾವೆಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿ ಏನೆಲ್ಲ ಆಗಿದ್ದಾರೆ ಅನ್ನೋಗೋಸ್ಕರ ಅವನ ಜೀವನದಲ್ಲಿ ಕರ್ಮಯೋಗಿ ಇದ್ದುದನ್ನು ಶಿವಯೋಗಿ ಹೇಗೆ ಆದವನು ಆಗತ್ತಲ್ಲ, ಟರ್ನಿಂಗ್ ಪಾಯಿಂಟ್ ಅಂತಾರಲ್ಲ ಜೀವನದಲ್ಲಿ. ನಮ್ಮೆಲ್ಲ 10ನೇ ಕ್ಲಾಸ್ ಅಂತಂದ್ರೆ ಟರ್ನಿಂಗ್ ಪಾಯಿಂಟ್. 10ನೇ ಕ್ಲಾಸ್ ಆಯ್ತು ಅಂದ್ರೆ ಪಾಸ್ ಆದ್ರೆ ಮುಂದಕ್ಕೆ ಹೋಗ್ತೇವೆ, ಫೇಲ್ ಆದ್ರೆ ಅಂದ್ರೆ ಮುಂದೆಂದು ಪಾಸ್ ಆಗಂಗಿಲ್ಲ ಅವರು, ಹಂಗಾಗ್ತದೆ. ಅದಕ್ಕೆ ಟರ್ನಿಂಗ್ ಪಾಯಿಂಟ್ ಕರ್ಮಯೋಗದಿಂದ ಶಿವಯೋಗಿ ಹೆಂಗೆ ಆಗ್ತಾನೆ. ಆಮೇಲೆ ಅಂಥ ಒಂದು ಅನುಭವ ಮಂಟಪದಲ್ಲಿ ಲಿಂಗದ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತವೆ. ಲಿಂಗ ಎಲ್ಲರೂ ಕಟ್ಕೊಂಡ್ರಿ? ಕಟ್ಕೊಂಡಿಲ್ಲ ಯಾರು? ಹಿಂಗಾದ್ರೆ ಹೆಂಗೆ ನೀವೆಲ್ಲ ಸಿದ್ದರಾಮನ ಚರಿತ್ರೆ ಅಂದ್ರೆ ನೀವು ಲಿಂಗದ ಬಗ್ಗೆನೇ ಇರಬೇಕು. ಎಲ್ಲರೂ ಲಿಂಗ ಕಟ್ಕೊಂಡ್ರೆ ಅಪ್ಪಗಳು ಇಲ್ಲೇ ಇದ್ದಾರೆ, ಜಗದ್ಗುರುವರ್ಯರು ಹುಟ್ಟಿರುವಂಥ ಊರು, ನಮ್ಮ ಪೂಜ್ಯರು ಇಲ್ಲೇ ಇದ್ದಾರೆ. ಪಟ್ಟಿದೇವರೊಬ್ಬರು ಎದುರುವಾಗ ನೀವು ಹಾಗೆ ಇರ್ತಿರಲ್ಲ. ನಾವೆಲ್ಲ ಲಿಂಗವಂತ ಸಂಪ್ರದಾಯದವರೆಲ್ಲರೂ. ಲಿಂಗ ಆ ಜಾತಿ ಈ ಜಾತಿ ಇಲ್ಲ, ಈ ಹೊತ್ತಿಗೆ ಆ ಜಾತಿ ಈ ಜಾತಿ ಇಲ್ಲ, ಎಲ್ಲ ಲಿಂಗವಂತ ಸಂಪ್ರದಾಯ ವೀರಶೈವ ಲಿಂಗಾಯತ ಅಂತ ಎಲ್ಲರೂ ಒಂದೇ. ಅದಕ್ಕೆ ನೀವೆಲ್ಲರೂ ಏನು ಮಾಡಬೇಕು, ಗುರುವರರಿಂದ ಈ ಸಲ ಲಿಂಗ ಕಟ್ಕೊಳ್ರಿ. ಯಾಕಂದರೆ ಇದು ಲಿಂಗ ಇದ್ದರೆ ಏನಾಗ್ತದೆ, ದನಗಳು ಗೊತ್ತದ ನಿಮಗೆ. ನಿಮ್ಗೆ ಲಿಂಗದ ಬಗ್ಗೆ ಭಾಳ ಚಂದ ಮುಂದಕ್ಕೆ ಹೇಳ್ತೀನಿ, ಭಾಳ ಚೆನ್ನಾಗೈತೆ ಅದು. ಆಗ ಲಿಂಗವಿಲ್ಲದವನು ಬಲಿ ಅನ್ನುವಂಥ ಭಾವನೆ ಬರ್ತದೆ ನಮ್ಮಲ್ಲಿ. ಶಿವಯೋಗಿ ಸಿದ್ದರಾಮೇಶ್ವರ ಚರಿತ್ರೆ ಬರುವುದಕ್ಕಿಂತ ಪೂರ್ವದಲ್ಲಿ ರಾಘವಂಕ ಕವಿಗಳು ಸತ್ಯ ಹರಿಶ್ಚಂದ್ರ ಕಥೆಯನ್ನು ಚರಿತ್ರೆ ಬರೀತಾರೆ. ಬಂದು ಗುರುಗಳಿಗೆ ತೋರಿಸ್ತಾರೆ. ಗುರುಗಳು ಹರಿಹರ. ಸತ್ಯ ಹರಿಶ್ಚಂದ್ರ ಕಾವ್ಯವನ್ನು ನೋಡಿ ಬೈತಾರೆ ಗುರುಗಳು. ಯಾಕಂದ್ರೆ ಈಗಾಗಲೇ ಅವರು ಶರಣರ ರಗಳೆಗಳ ಬರೆದಿದ್ರು, ಕಾವ್ಯಗಳ ಬರೆದಿದ್ರು ಹರಿಹರ. ಏನೆಲ್ಲ ಇಂಥ ಹುಟ್ಟುವ ಸಾವುವ ಚರಿತ್ರೆಯನ್ನು ಬರೆದಿದೆಯಲ್ಲ. ಸತ್ಯ ಹರಿಶ್ಚಂದ್ರ ಒಬ್ಬ ರಾಜ ಇದ್ದಾನೆ. ರಾಜ ಏನಂದ್ರೆ ಅವರು ಎದಕ್ಕಾಗಿ ಅಂದ್ರೆ ಅವರು ವರ್ಚಸ್ಸಿಕ್ಕಾಗಿ ಅವರು ತಮ್ಮ ಬೆಳವಣಿಗಾಗಿ ದಾನ ಧರ್ಮಾದಿಗಳನ್ನು ಮಾಡಿ ಅವರು ಜಗತ್ತಿನಲ್ಲಿ ಹೆಸರನ್ನು ಗಳಿಸಿರ್ತಾರೆ. ಹುಟ್ಟಿರುವಂಥ ಸಾಯುವಂಥ ವ್ಯಕ್ತಿಗಳ ಚರಿತ್ರೆ ಬರೆದಿಯಲ್ಲ, ಇದು ನೀವು ಮಾಡಿದಿರುವಂಥ ಸರಿಯಲ್ಲ ಅಂತ ಸಿಟ್ಟು ಮಾಡಿಕೊಂಡು ಕೋಪ ಮಾಡಿಕೊಂಡು ಅವನಿಗೆ ಶಿಷ್ಯನಿಗೆ ಒಂದೆರಡು ಕಪಾಳಕ್ಕೆ ಏಟು ಹಾಕ್ತಾರೆ. ಸರಿ ಇಲ್ಲ ನೀವು ಮಾಡಿದ್ದು ಅಂತೇಳಿ. ಯಾವಾಗ ಸಿಟ್ಟಿನಿಂದ ಏಟು ಹಾಕ್ತಾರೋ ಕಪಾಳ ಕೆನ್ನೆಗೆ, ಆಗ ಹಲ್ಲು ಬೀಳ್ತವೆ. ಶಿಷ್ಯ ರಾಘವಂಕನ ಹಲ್ಲುಗಳು ಬೀಳ್ತವೆ. ಹಲ್ಲು ಬಿದ್ದು ಇನ್ನೇನು ಮಾಡಬೇಕು, ಗುರುಗಳು ಹೊಡೆದಿದ್ದಾರೆ, ಹಲ್ಲು ಬಿದ್ದು ಏನು ಮಾಡಬೇಕು ಅಂತ ವಿರೂಪಾಕ್ಷ, ಹಂಪಿಯಲ್ಲಿರ್ತಕ್ಕಂಥ ವಿರೂಪಾಕ್ಷನ ಸ್ತೋತ್ರ ಮಾಡ್ತಾನೆ. ವಿರೂಪಾಕ್ಷನ ಕುರಿತು ಧ್ಯಾನ ಮಾಡಿದಾಗ, ಸ್ತೋತ್ರ ಮಾಡಿದಾಗ ಆ ಪರಮಾತ್ಮ ವಿರೂಪಾಕ್ಷೇಶ್ವರ ಪ್ರತ್ಯಕ್ಷ ಆಗಿ, ಈ ಹಲ್ಲು ಬಿದ್ದವಲ್ಲ, ನಿನ್ನ ಗುರುಗಳ ಆಶೀರ್ವಾದ, ನಿನ್ನ ಗುರು ಕೃಪೆಯಿಂದಲೇ ಈ ಹಲ್ಲುಗಳು ಬರುವಂಥದ್ದು. ಏನು ಮಾಡುವಂಥ ಗುರುವಿಗೆ ನೀನು ಶರಣಾಗತರಾಗು. ಗುರುವಿನ ಮಾರ್ಗದರ್ಶನದಲ್ಲಿ ಅವರು ಹೇಳಿದಾರಲ್ಲ, ಶರಣರ ಸಂತರ ಮಹಾತ್ಮರ ಚರಿತ್ರೆಗಳು ಬರೀತಿದ್ದಾರೆ, ಮನುಷ್ಯರ ಚರಿತ್ರೆ ಬರಕ್ಕೆ ಹೋಗಬೇಡ, ಶರಣರ ಚರಿತ್ರೆ ಅಂತ ಬರೀ ಅಂತ ಹೇಳಿದಾರಲ್ಲ. ನೀ ಹೆಂಗೆ ಶರಣರ ಚರಿತ್ರೆ ಬರಿತೀಯೋ ಹಾಗೆಲ್ಲ ಹಲ್ಲುಗಳು ಬರ್ತವೆ ಅಂತ ವಿರೂಪಾಕ್ಷೇಶ್ವರರು ಹೇಳಿದಾಗ ಗುರುಗಳ ಹತ್ತಿರ ಬಂದು ತಪ್ಪೈತಪ್ಪ, ನಾ ಈಗ ಮುಂದೆ ಶರಣರ ಚರಿತ್ರೆ ಬರೀತೀನಿ ಅಂತ ಒಪ್ಕೊಂಡು ಮೊಟ್ಟ ಮೊದಲ ಪ್ರಾರಂಭ ಮಾಡಿದ್ದು ಸಿದ್ದರಾಮೇಶ್ವರ ಚರಿತ್ರೆಯನ್ನು ಬರೆಯಕ್ಕೆ ಪ್ರಾರಂಭ ಮಾಡ್ತಾರೆ. ಸಿದ್ದರಾಮೇಶ್ವರ ಚರಿತ್ರೆ ಹೇಗೆ ಸಿದ್ದರಾಮೇಶ್ವರ ಚರಿತ್ರೆಯನ್ನು ಬರಿತಾ ಹೋಗ್ತಾರಲ್ಲ, ಬಿದ್ದಿರುವಂಥ ಹಲ್ಲನ್ನೆಲ್ಲ ಬರಕ್ಕೆ ಶುರು ಮಾಡ್ತವೆ. ಹಲ್ಲನ್ನು ಬರಕ್ಕೆ ಶುರುವಾಯಿತು, ಮೊಳಕೆ ಹೊಡೆಯಕ್ಕೆ ಶುರುವಾಯಿತು. ಹ್ಯಾಂಗೆ ಮಕ್ಕಳಿಗೆ ಹಲ್ಲುಗಳು ಬರ್ತಾವೋ ಹಾಗೆ ರಾಘವಂಕ ಕವಿಗಳು ಸಿದ್ದರಾಮೇಶ್ವರ ಚರಿತ್ರೆಯನ್ನು ಬರಿಬೇಕಾಗಿತ್ತಂದ್ರೆ ಬರಿತಾ ಹೋದರೆ ಗುರು ಕಪಾಳಕ್ಕೆ ಹೊಡೆದದನ್ನು ಹಲ್ಲು ಬಿದ್ದದ್ದನ್ನು ಮತ್ತೆ ಹಲ್ಲುಗಳು ಬಂದಿರುವಂಥದ್ದು ನೋಡ್ತೇವೆ. ನೋಡ್ರಿ, ಸಿದ್ದರಾಮೇಶ್ವರ ಚರಿತ್ರೆ ಬರೆದಾಗ ಏನಾಯಿತು, ಹಲ್ಲುಗಳು ಬಂದು. ಹೀಗಿರುವಾಗ ಇಂಥ ಚರಿತ್ರೆಯನ್ನು ನಾವು ಕೇಳಿದ್ರೆ ನಮ್ಮ ಜೀವನದಲ್ಲಿ ಕೂಡ ಏನೆಲ್ಲ ಬದಲಾವಣೆಗಳು ಮಾಡಬಹುದು. ಜೀವನ ಅತ್ಯಂತ ಬದಲಾವಣೆ ಆಗ್ತದೆ, ಜೀವನ ಸುಂದರ ಆಗ್ತದೆ, ಬದುಕು ಬಂಗಾರ ಆಗ್ತದೆ. ಅಂಥ ಚರಿತ್ರೆ ಇದು. ಈ ಚರಿತ್ರೆಯನ್ನು ನಾವೆಲ್ಲ ಕೇಳಬೇಕ್ರಿ.
ಹಾಗೆ ರಾಘವಂಕ ಕವಿಗಳು ಚರಿತ್ರೆಯನ್ನು ಪ್ರಾರಂಭ ಮಾಡ್ತಾರೆ. ಪ್ರಾರಂಭದಲ್ಲಿ ಬಹಳ ಚೆನ್ನಾಗಿ ಕೈಲಾಸದ ವರ್ಣನೆ ಮಾಡ್ತಾರೆ. ಸಾಮಾನ್ಯವಾಗಿ ಮಂಗಲಾಚರಣೆಯನ್ನು ಮಾಡ್ತಾರೆ. ಮಂಗಲಾಚರಣೆ ಅಂತಂದು ನಿಮಗೆಲ್ಲ ಗೊತ್ತಿದೆ. ಮಂಗಲವನ್ನು ಯಾಕೆ ಮಾಡಬೇಕು ಅಂತಂದ್ರೆ ನಿರ್ವಿಘ್ನವಾಗಿ ಕಾರ್ಯ ಸಮಾಪ್ತಿಯಾಗಬೇಕು. ಯಾವುದೇ ಅಡೆತಡೆ ಇಲ್ಲದೆ ಕಾರ್ಯವನ್ನು ಸಮಾಪ್ತಿ ಆಗಬೇಕು. ಮಂಗಲ ಅಂತಂದ್ರೆ ನೀವು ಮಂಗಳಾರತಿ ಅಂತ ತಿಳ್ಕೊಬಾರ್ದು. ಪ್ರಾರಂಭದಲ್ಲಿ ಮಂಗಲ ಇದೆ, ಮಧ್ಯದಲ್ಲಿ ಮಂಗಲ ಇದೆ, ಕೊನೆಯಲ್ಲಿ ಮಂಗಲ ಇದೆ. ಈ ಮಂಗಲವನ್ನು ನಾವು ಆಗಾಗ ಮಾಡಬೇಕಂತಂದ್ರೆ, ಯಾಕಂದ್ರೆ ನಾವು ಮಾಡ್ತಕ್ಕಂಥ ಕಾರ್ಯದಲ್ಲಿ ವಿಘ್ನಗಳು ಬರಬಾರದು. ಇವತ್ತು ನೀವೆಲ್ಲ ಮನೆ ಮುಂದೆ ಸಾರಣೆ ಹಾಕಿ, ನೀರು ಹಾಕಿ, ಸಾರಣೆ ಹಾಕಿ ರಂಗೋಲಿ ಹಾಕ್ತಿರಲಿ ಮಲ್ಲಿ. ಯಾಕಂತಂದ್ರೆ ಅದೊಂದು ಯಂತ್ರದ ರೂಪದಲ್ಲಿರ್ತಕ್ಕಂಥ ನಮ್ಮ ಮನೆಗೆ ಮಂಗಲ ಸೂಚಕ ರಂಗೋಲಿ ಅಂತಂದ್ರೆ. ರಂಗೋಲಿ ಅಂದರೆ ಸುಮ್ಮನೆ ಡಿಸೈನ್ ಅಲ್ಲದು, ಒಂದು ಯಂತ್ರ. ಅದು ಮನೆಗೆ ಮಂಗಲ ಸೂಚಿಸುವಂಥದ್ದು. ಮನೆಗೆ ಯಾವುದೇ ಥರದ ಏನು ಗಂಡಾಂತರವಾಗಲಿ, ದೋಷವಾಗಲಿ, ಯಾವ ದುಷ್ಟ ಶಕ್ತಿನ ಪ್ರವೇಶವಾಗದೇ ಇರಲಿ ಅಂತ ಒಂದು ಯಂತ್ರ ಕಟ್ಟದಂಗೆ ನೀವೆಲ್ಲರೂ ಕೂಡಿ ಅದಕ್ಕೆ ರಂಗೋಲಿ ಹಾಕ್ತೀರಿ. ಹಾಗಿವತ್ತು ಮಂಗಲಾಚರಣೆ ಅಂತಂದ್ರೆ ಯಾವುದೇ ಕಾರ್ಯವನ್ನು ಅಡೆತಡೆಗಳ ಇಲ್ಲದೆ ಈ ಸಂಪೂರ್ಣ ಚರಿತ್ರೆಯನ್ನು ಬರಲಿಕ್ಕೆ ಕೇಳಲಿಕ್ಕೆ ತೊಂದರೆ ಆಗಬಾರ್ದು ಅಂತ ಮಂಗಲಾಚರಣೆ ಮಾಡ್ತಾರೆ. ಮಂಗಳದಲ್ಲಿ ಎಲ್ಲ ಏನು ಮಾಡ್ತಾರೆ ಅಂತ ಕೇಳಿದರೆ ಶರಣರನ್ನು ನೆನೀತಾರೆ. ಬಸವಾದಿ ಶರಣರನ್ನು, ಅಲ್ಲಮ್ಮ ಪ್ರಭು ಆಗೆಲ್ಲ ಇರ್ತಕ್ಕಂಥ ನೂರಾರು ಜನ, 770 ಅಮರಗುಣಗಳು, 196,000 ಭಕ್ತರು, ಜಂಗಮರು ಏನದರಲ್ಲ, ಎಲ್ಲರ ಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಕೈಲಾಸ ವರ್ಣನೆ ಮಾಡ್ತಾರೆ. ಕೈಲಾಸದ ವರ್ಣನೆ ನಿಮಗೆಲ್ಲ ಗೊತ್ತಿದೆ. ಕೈಲಾಸದ ವರ್ಣನೆ ತಂದ್ರೆ ಅವರು ಮಾಡಿದ್ದು ಕೈಲಾಸ ಬೇರೆ, ನಾವು ಮಾಡ್ತಕ್ಕಂಥದ್ದು ನಾವು ಕೈಲಾಸಕ್ಕೆ ನಮ್ಮ ಆಗಂಗಿಲ್ಲ. ನಮ್ದೆಲ್ಲ ಕೈ ಲಾಸೆ ಆಗ್ಬಿಡ್ತೈತಿ, ಹೌದಲ್ಲ? ಕೈಲಾಸದ ವರ್ಣನೆಯಲ್ಲಿ ಕೈಲಾಸದಲ್ಲಿ ಶಿವ, ಪಾರ್ವತಿ, ನಂದಿ, ಭೃಂಗಿ ಏನ್ರಿ ಇವರೆಲ್ಲರೂ ಇರ್ತಾರೆ. ಭೃಂಗಿ ಮದ್ದಳೆ ಬಾರಿಸ್ತಾನೆ, ನಾಟ್ಯ ಮಾಡ್ತಾರೆ. ನಂದಿ ಬಾರಿಸ್ತಾನೆ. ಹೀಗೆ ಭೃಂಗಿ ನಾಟ್ಯ, ಹೀಗೆ ಪ್ರತಿಯೊಂದು ಕೂಡ ಋಷಿ ಮುನಿಗಳು ಅವರ ಸ್ತೋತ್ರವನ್ನು ರಾಘವಂಕ ಕವಿಗಳು ಮಾಡ್ತಾರೆ. ಈ ಮಂಗಲಾಚರಣೆಯಲ್ಲಿ ನಿರ್ವಿಘ್ನವಾಗಿ ಅಂದರೆ ಮೊದಲಿನ ಮಂಗಳಾಚರಣೆ ಅಂದರೆ ಮಂಗಳದಲ್ಲಿ 3 ರೀತಿ ನೋಡ್ತೇವೆ. ವಸ್ತು ನಿರ್ದೇಶಾತ್ಮಕ ಮಂಗಲ, ನಮಸ್ಕಾರಾತ್ಮಕ ಮಂಗಲ ಮತ್ತು ಆಶೀರ್ವಾದಾತ್ಮಕ ಮಂಗಲ ಅಂತ. ಯಾಕಂದರೆ ಗ್ರಂಥಗಳನ್ನು, ಯಾವುದೇ ಗ್ರಂಥವಾಗಲಿ, ಯಾವುದೇ ಪುರಾಣ ಚರಿತ್ರೆಗಳಾಗಲಿ ಮಂಗಲವನ್ನು ಯಾಕೆ ಮಾಡಿದಂದರೆ ಗ್ರಂಥ ಓದುವುದರ ಫಲ ಅದು ಸಿಗಬೇಕಾಗಿತ್ತಂದ್ರೆ ಆಶೀರ್ವಾದ. ಅಲ್ಲಿಯ ವರ್ಣನೆಯನ್ನು ಮಾಡೋದು ಇದೆಲ್ಲ ಅದೆಲ್ಲ ವಸ್ತು ನಿರ್ದೇಶಾತ್ಮಕ ಮಂಗಲ ಮತ್ತು ನಮಸ್ಕಾರಾತ್ಮಕ ಮಂಗಲ ಅಂತ ಅವ್ರ ಲೀಲೆಗಳನ್ನು ಹೇಳೋದು, ಕೊಂಡಾಡುವುದು. ಹೀಗೆ 3 ರೀತಿಯ ಮಂಗಲವನ್ನು ಈ ರಾಘವಂಕ ಕವಿಗಳು ಮಾಡಿದ್ದಾರೆ. ಈ ರಾಘವಂಕ ಕವಿಗಳು ಬರೆದಿರುವಂಥ ಸಂಸ್ಕೃತದ ಗ್ರಂಥ ಅದು. ಮುಂದೆ ಜಯದೇವಿ ತಾಯಿ ಲಿಗಾಡಿಯವರು, ಸೊಲ್ಲಾಪುರದಲ್ಲಿ ಜಯದೇವಿ ತಾಯಿ ಲಿಗಾಡಿಯವರು ಕನ್ನಡದಲ್ಲಿ ಬರೆಸ್ತಾರೆ. ಅಂಥ ಚರಿತ್ರೆ ನೀವೆಲ್ಲ ಕೇಳಬೇಕು. ಎಷ್ಟು ಹೇಳಿದರೂ ಕೂಡ ಕಡಿಮೆನೇ ಶರಣರ ಚರಿತ್ರೆಯನ್ನು. ಅಂತಹ ಚರಿತ್ರೆಯನ್ನು ಯಾರು ಸಿದ್ಧರಾಮ, ಈಗ ಸಾಮಾನ್ಯವಾಗಿ ನಾರದ ಮುನಿಗಳು ಬರ್ತಾರೆ. ನಾರದ ಮುನಿಗಳು ಬಂದಾಗ ಅಲ್ಲಿ ಕೇಳ್ತಾರೆ ಏನಂತ, ಏನ್ರಿ ದೇವರೇ, ಈ ಜಗತ್ತನ್ನು ಸೃಷ್ಟಿ ಮಾಡಿದಂಥವ್ರು ನೀವು, ಜಗತ್ತು ಸೃಷ್ಟಿ ಮಾಡಿದವ್ರು ಯಾರು? ಪರಮಾತ್ಮ ಅಲ್ವ? ಪರಮಾತ್ಮನಿಂದ ಸೃಷ್ಟಿಯಾಗಿರುವಂಥ ಈ ಜಗತ್ತು ಏನು ಮಾಡ್ತಾಯಿದ್ರು? ಇಲ್ಲಿ ವಿಭೂತಿ ಹಚ್ಚೋದು ಮರೆತಿದ್ದಾರೆ, ಲಿಂಗ ಕಟ್ಟುವುದು ಮರೆತಿದ್ದಾರೆ, ಜಂಗಮ ದಾಸೋಹ ಮರೆತಿದ್ದಾರೆ. ನಾವೆಲ್ಲ ವಿಜಯಪುರದಲ್ಲಿದ್ದಾಗ ದಿನನಿತ್ಯ ಒಂದೊಂದು ಮನೆ ಮುಗ್ಸೋಕೆ ಹೋಗ್ತಿದ್ದೇವೆ. ಈಗ ಯಾರು ಮನೆ ಮುಗ್ಸೋಕೆ ಸ್ವಾಮಿಗಳು ಸಿಗಲ್ಲಾಗ್ಯಾರ, ಮನೆ ಕರೆಯಲಾಗ್ಯಾರ. ಕರೀತಾರೆ ನಿಮ್ಮಲ್ಲಿ ಸೋಮವಾರಕ್ಕೊಮ್ಮ, ಅಮಾಸಿಗೊಮ್ಮ, ವರ್ಷಕ್ಕೊಮ್ಮೆ ಇರಬೇಕು, ಜಾತ್ರೆಗೊಮ್ಮೆ. ದಿನನಿತ್ಯ ಬಸವಣ್ಣ ಅಳ್ತಿದಂತ 96,000 ಜಂಗಮರಿದ್ದರೂ ಕೂಡ ಅಳ್ತಿದ್ದಂಥ ಬಸವಣ್ಣ. ಎದಕ್ಕೆ? ಇನ್ನು 2 ಲಕ್ಷ ಅಲ್ಲಕ್ಕೆ 4,000 ಜನ ಜಂಗಮರು ಕಡಿಮೆ ಬರಲ್ಲ ಅಂತ ಅಳ್ತಿದಂತ ಬಸವಣ್ಣ ಅಳ್ತಿದ್ದು ನೋಡಿರಿ. 1,96,000 ತಂದ್ರೆ ಇನ್ನು 4,000 ಕೂಡಿ ಸೇರಿದ್ರೆ 2 ಲಕ್ಷ ಆಗ್ತದಲ್ಲ ಅಂತ ಅಳ್ತಿದ್ದ. 2 ಲಕ್ಷ ಜಂಗಮನ ಪ್ರಸಾದ ಮಾಡಿಸ್ಬೇಕು ಅನ್ನುವಂಥ ಭಾವನೆಯಿಂದ. ಆದರೆ ನಾವು ಜಂಗಮ ಸಿಗ್ಲಿ ಅಂದ್ರೆ ನಡಿ, ಒಬ್ಬರ ಮೇಲೆ ನಡೀತದೆ ಹೇಳು ಅಂತ
ಸಮಾಧಾನ ಪಡ್ತೇವೆ. ಆದ್ರೆ ಬಸವಣ್ಣ ಅತ್ತ ನಾನೊಬ್ಬನೇ ಭಕ್ತ ಅನ್ನುವಂಥ ಭಾವನೆ ಇತ್ತು ಅವನಲ್ಲಿ. ಅಂಥ ಶರಣರ ಚರಿತ್ರೆಯನ್ನು ನಾವು ಕೇಳಬೇಕು, ಚಂದ ಕೇಳಬೇಕು, ಓದಬೇಕು. ಗೊತ್ತಿಲ್ಲ ಅಂದ್ರೆ ಗೊತ್ತಿದ್ದವ್ರ ಹತ್ತಿರ ಹೋಗಿ ಚರ್ಚೆ ಮಾಡಬೇಕು. ಗುರುಗಳು ನನಗೆ ಅಲ್ಲಿಂದ ಕರೆಸ್ಯಾರ. ಈ ಸಲ ನಾವು ಹೋದ ಸಲ ಬರೋಕ್ಕಾಗಲಿಲ್ಲ. ಮಹಾರಾಷ್ಟ್ರದ ಸಲಗರ್ ಅಂತ ಐತಿ, ಅಕ್ಕಲ್ಕೋಡು ತಾಲೂಕಲ್ಲಿ ಮಠಕ್ಕೆ ಆಗಿದ್ದೇವೆ, ರಾಮಲಿಂಗೇಶ್ವರ ಮಠಕ್ಕೆ ಆಗಿದ್ದಕ್ಕಾಗಿ ಈ ಸಲ ಹೆಸರು ಚೇಂಜ್ ಆಗೈತ್ರಿ ನಮ್ಮದು. ನೋಡ್ರಿ, ಇದು ಎಲ್ಲ ಎದಕ್ಕಂದ್ರೆ ನಾ ಇಲ್ಲಿ ಬಂದು ಸೇವೆ ಮಾಡಿದ್ದಕ್ಕಾಗಿ ಜಗದ್ಗುರುಗಳವರ ಆಶೀರ್ವಾದ ಅಲ್ಲಿ ಕಾಶಿಯಲ್ಲಿ ಕೂತ್ಕೊಂಡು ಆಶೀರ್ವಾದ ಮಾಡಿದ್ದಕ್ಕಾಗಿ ಇವತ್ತು ನಾವು ಆ ಸೇವೆಗೆ ಇವತ್ತು ಮಠಕ್ಕೆ ಆಗುವಂಥ ಭಾಗ್ಯ, ಆ ಭಾಗ್ಯದಿಂದ ಇವತ್ತು ನಾವು ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಹಾಡಾಡ್ತೀರಣ ಒಳಗೆ ನೀನು ತಿಳಿದು ನೋಡೋಣ ಕೇಳೋ ಜಾಣ. ಶಿಶುನಾಳ ಸೆಲೆಬ್ರೇಟ್ ಚಂದ ಹೇಳಿದ್ದಾರೆ. ನಿನ್ನ ಒಳಗೆ ನೀ ತಿಳ್ಕೊಳ್ಳೋಗೋಸ್ಕರವೇ ಈ ಅಧ್ಯಾತ್ಮದ ಚಿಂತನ. ತಂದೆ ತಾಯಿಗಳ ಸೇವೆ ಆಗಲಿ, ಕಾಶಿ ರಾಮೇಶ್ವರರ ತೀರ್ಥಕ್ಷೇತ್ರವಾಗಲಿ. ಇವತ್ತು ಶ್ರವಣ ಕುಮಾರ ಚರಿತ್ರೆ ಗೊತ್ತದ, ಕತೆ ಗೊತ್ತದ ನಿಮಗೆಲ್ಲ ಇಲ್ಲ? ನಾಳೆಗೆ ಶಾಲೆ ಕೇಳಿ ಶಾಲೆ ಒಳಗೆ ಇರ್ತದೆ. ನಾವೆಲ್ಲ ಶಾಲೆಗೆ ಓದಿದ್ವಿ, ಎಲ್ಲ ಚರಿತ್ರೆಗಳೆಲ್ಲ ಓದಿದ್ದು. ಈಗ ಅಂತ ಎಲ್ಲ ಪಾಠ ತೆಗೆದಾರ, ಸಣ್ಣ ಸಣ್ಣ ಎಂತೆಂಥೋ ಇಟ್ಟಾರ. ಶ್ರವಣ ಕುಮಾರ ತಂದೆ ತಾಯಿಗಳ ಸೇವೆ ಹುಟ್ಟಿಯಲ್ಲಿ ಇಟ್ಕೊಂಡು ಕಣ್ಣು ಕಾಣಲ್ಲಂದ್ರು ಕಾಶಿ ಯಾತ್ರೆ ಮಾಡಿಸಿದ್ರು. ಹೀಗಿವತ್ತು ಅಂಥ ಪರಮ ಪವಿತ್ರ ಕ್ಷೇತ್ರದಲ್ಲಿ ಕಾಶಿ ಯಾತ್ರೆ ಅಂತ ಸುಮ್ಮನೆ ಪುಣ್ಯ ಇದ್ರಷ್ಟೇ ನೋಡ್ತೇವೆ. ಅಂಥ ಪುಣ್ಯದ ಪುರುಷ ಈ ಊರಲ್ಲಿ ಜನಿಸಿ ಕಾಶಿಯ ಜ್ಞಾನಪೀಠದ ಒಡೆಯರಾಗಿ ಎಲ್ಲ ತತ್ವಶಾಸ್ತ್ರವನ್ನು ಬಲ್ಲಿದವರಾಗಿ ಭಾರತ ಅಷ್ಟೇ ಅಲ್ಲ ವಿದೇಶಗಳಲ್ಲಿ ಕೂಡ ಧರ್ಮದ ಜಾಗೃತಿಯನ್ನು ಮಾಡಿದ್ದಾರೆ ಗುರುಗಳು. ನಮ್ಮೂರಾಗ ನಾವು ಜಾಗೃತಿ ಆಗಕ್ಕಾಗಲ್ಲ. ಇಡೀ ದೇಶದ ಪ್ರಧಾನಮಂತ್ರಿಗಳು ಬಂದು ಸಿದ್ಧಾಂತ ಶಿಖಾಮಣಿ ಬಗ್ಗೆ, ವೀರಶೈವದ ಬಗ್ಗೆ ಮಾತಾಡ್ತಾರಂದ್ರೆ ಎಂಥ ಪ್ರಭಾವ ಬೀರಿರುವಂಥ ಜಗದ್ಗುರು. 5 ಮಂದಿ ಜಗದ್ಗುರುಗಳಲ್ಲಿ ಜ್ಞಾನಪೀಠ ಅಂದರೆ ದೊಡ್ಡ ಪವಿತ್ರವಾದಂಥ ಕ್ಷೇತ್ರ, ಪೀಠ ಅದು. ಅಂಥ ಪೀಠದ ಒಡೆಯರು ತೋಗುಣಸಿ ಗ್ರಾಮದಲ್ಲಿ ಜನಿಸಿ ನಮಗೆಲ್ಲರಿಗೂ ಆಶೀರ್ವಾದ ಮಾಡಿದ್ದಕ್ಕಾಗಿ ಇಷ್ಟು ವರ್ಷ ಸೇವೆ ಮಾಡಿದ್ದು ಫಲ ಸೇವೆಯ ಫಲ ಸೊಲ್ಲಾಪುರ ಅಂತ ಸಣ್ಣ ಒಂದು ಜಿಲ್ಲೆಯಲ್ಲಿ, ಒಂದು ಹಳ್ಳಿಯಲ್ಲಿ ಮಠಕ್ಕಾಗಿ. ನೀವು ಸೊಲ್ಲಾಪುರ ಜಿಲ್ಲೆಯಲ್ಲಿ ಆಗಿದ್ರಲ್ಲ, ಅದಕ್ಕೆ ಸೊಲ್ಲಾಪುರ ಸಿದ್ದರಾಮೇಶ್ವರ ಚರಿತ್ರೆನೇ ಹೇಳಬೇಕು ಅನ್ನುವಂಥದ್ದನ್ನು ಗುರುವರ್ಯರು ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ನೀಲಕಂಠ ಶಿವಾಚಾರ್ಯರು ಅಪ್ಪಣೆ ಮಾಡಿದ್ದಕ್ಕಾಗಿ ಈ ಸಲ ಸಿದ್ದರಾಮೇಶ್ವರ ಚರಿತ್ರೆ ಕೇಳ್ರಿ, ಭಾಳ ಚಂದ ಇತ್ತದು. ನಮ್ಮ ಮಕ್ಕಳೇ ಬೇರೆ, ಆ ಮಕ್ಕಳೇ ಬೇರೆ ಅಂತ ಚರಿತ್ರೆಯನ್ನು ಯಾವಾಗ ಧರ್ಮದ ಗ್ಲಾನಿ ಆಗ್ತದೋ, ಅಧರ್ಮ ಹೆಚ್ಚಿಗೆ ಆಗ್ತದೋ ಆ ಸಂದರ್ಭದಲ್ಲಿ ಮಹಾತ್ಮರು ಈ ಜಗತ್ತಲ್ಲಿ ಅವತಾರ ಆಗ್ತದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅಂದರೆ ಧರ್ಮದ ಸ್ಥಾಪನೆಗಾಗಿ ರೇಣುಕಾದಿ ಪಂಚಾಚಾರ್ಯಕ್ಕಿಂತ ಮೊದಲು ಸಿದ್ಧಾಂತ ಶಿಖಾಮಣಿ ಬರಬೇಕಾಗಿತ್ತಂದ್ರೆ 28 ಆಗಮಗಳನ್ನು ನಮಗೆಲ್ಲ ಕ್ರೋಢೀಕರಿಸಿ ಓದಕ್ಕಾಗಲ್ಲ ಅಂತ ಎಲ್ಲ ಗ್ರಂಥಗಳನ್ನು ಸಾರವತ್ತಾಗಿ ಸಿದ್ಧಾಂತ ಶಿಖಾಮಣಿ ಎನ್ನುವಂಥ ಗ್ರಂಥದಲ್ಲಿ ನಮಗೆ ಶಿವಾಚಾರ್ಯರು ನಮಗೆ ಅದನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಧರ್ಮಗ್ರಂಥ. ಆ ಧರ್ಮಗ್ರಂಥ ಅಧ್ಯಯನ ಮಾಡಬೇಕು ನಾವೆಲ್ಲ. ಅಷ್ಟಾವರಣಗಳನ್ನು, ಶಟಸ್ಥಲಗಳನ್ನು, ಪಂಚಾಚಾರಗಳನ್ನು ಎಲ್ಲ ಅರಿತುಕೊಂಡು ಅದರ ಹಾಗೆ ನಾವು ಬದುಕಿದ್ರೆ ಜನ್ಮ ಸಾರ್ಥಕ ಆಗ್ತದೆ. ನಾವು ನಮ್ಮ ಧರ್ಮ, ಯಾಕಂದ್ರೆ ಧರ್ಮೋ ರಕ್ಷತಿ ರಕ್ಷತ ಅಂತ ಹೇಳಿದ್ದಾರೆ. ಧರ್ಮವನ್ನು ನಾವು ರಕ್ಷಣೆ ಮಾಡಿದರೆ ನಮ್ಮ ಧರ್ಮ ರಕ್ಷಣೆ ಮಾಡ್ತದೆ ಅನ್ನುವಂಥ ತತ್ವವನ್ನು ನಮ್ಮ ಸಮಾಜದಲ್ಲಿ, ಧರ್ಮದಲ್ಲಿ ಇದೆ ಅನ್ನುವಂಥದ್ದನ್ನು ತಿಳಿಪಡಿಸಿ ಶಿವಯೋಗಿ ಸಿದ್ದರಾಮೇಶ್ವರರು ಕೂಡ ಒಬ್ಬ ಕರ್ಮಯೋಗಿಯಾಗಿ ಶಿವಯೋಗಿ ಆಗ್ತಾನೆ. ಆ ಕರ್ಮಯೋಗಿ ಯಾಕಂದ್ರೆ ಧರ್ಮದ ಜಾಗೃತ ಮಾಡುವಗೋಸ್ಕರ ಎಲ್ಲಿ ಅವತಾರ ಆಗ್ತದೆ? ಸೊಲ್ಲಾಪುರದಲ್ಲಿ. ಅದು ಸೊಲ್ಲಾಪುರಲ್ಲ, ಮೊದಲು ಸೊನ್ನಲಾಪುರ ಇದು. ಸೊನ್ನಲಾಪುರ ಹೋಗಿ ಸೊನ್ನಲಿಗೆಯಾಗಿ ಅದು ಸೊಲ್ಲಾಪುರ ಅಂತ ಆಗಿದೆ. ಇವತ್ತು ಕಲಬುರಗಿಯನ್ನು ನಾವು ಗುಲ್ಬರ್ಗ ಅಂತ ಕರಿತೇವೆ ಅಲ್ವಾ? ಎಷ್ಟೆಷ್ಟೋ ಊರುಗಳೆಲ್ಲ ಬದಲಾವಣೆ ಆಯಿತು. ಅಯೋಧ್ಯೆ ಹೆಸರು ಬೇರೆ ಕರಿತಿದ್ರು. ಕಾಶಿ 3 ಹೆಸರು ಅವರು, ಬನಾರಸ, ಕಾಶಿ,
ಅಲ್ಲ, ವಾರಣಾಸಿ ಹ್ಯಾಂಗಿದೆಯೋ ಹಾಗೆ ಇವತ್ತು ಈ ಮಹಾತ್ಮರು ಹುಟ್ಟಿರ್ತಕ್ಕಂಥದ್ದು ಕಲ್ಯಾಣ ಚಾಲುಕ್ಯರು ಆಳಿರುವಂಥದ್ದು. ಬಸವ ಎಲ್ಲಿಗೆ ಅಲ್ಲಿ ಹೋದನು, ಬಸವನ ಎಲ್ಲಿಗೆ ಅವಾಗ ಹೋದಾನೋ ಆಗ ಬಸವ ಕಲ್ಯಾಣ ಆಯಿತು. ಭಾಗ್ಯವಾಡಿದ್ದು ಬಸವನ ಭಾಗ್ಯವಾಡ ಆಯಿತು ಅಲ್ವಾ. ಹೀಗೆ ಒಬ್ಬೊಬ್ಬ ಮಹಾತ್ಮರಿಂದ ಅವನ ಹೆಸರುಗಳನ್ನು ಪವಿತ್ರ ಕ್ಷೇತ್ರವಾಗಿ ಆ ಹೆಸರನ್ನು ಊರನ್ನು ಬದಲಾವಣೆ ಮಾಡುವಂಥ ಶಕ್ತಿ ಅವರಲ್ಲಿ ಇರುತ್ತೆ. ಅದಕ್ಕೆ ನೀನಿಟ್ಟು ಹಲವು ಮಾತೇನು ನೀನು ಒಲಿದು ಪಾದವನಿಟ್ಟು ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಅಂತೇಳಿದರು ಬೈಲಾರೆ ಬಸವಲಿಂಗ ಶರಣರು. ಅದಕ್ಕಾಗಿ ಇಂಥ ಕ್ಷೇತ್ರ ಸಿದ್ದರಾಮ ಹುಟ್ಟಿ ಬಂದಿದ್ದಾನೆ. ಎಲ್ಲಿ ಜನಿಸ್ತಾನೆ ಅಂತ ಕೇಳಿದರೆ ಸೊನ್ನಲಿಗೆಯಲ್ಲಿ ಹುಟ್ಟಿದ್ದಾನೆ. ಸೊನ್ನಲಿಗೆಯಲ್ಲಿ ಯಾರ ಮನೆಯಲ್ಲಿ ತಂದೆ ತಾಯಿಗಳ ಹೆಸರೇನು, ಅವರ ಪೂರ್ವ ವೃತ್ತಾಂತವೇನು ಅನ್ನುವಂಥದ್ದನ್ನು ನಾಳೆ ಎಲ್ಲ ನಾವು ನೋಡೋಣ ಅಂತ ಹೇಳ್ತಾ ಇವತ್ತಿನ ಸೇವೆಯನ್ನು ಜಗದ್ಗುರುವರ್ಯರ ಪಾವನ ಶ್ರೀಚರಣಗಳಿಗೆ ಅರ್ಪಿಸಿ ನನ್ನ ಮಾತಿಗೆ ವಿರಾಮ ಕೋರುತ್ತೇನೆ.